ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ಟಾಪಿಕ್ ಎರಡಿದೆ. ಒಂದು WLC ಮಾತಾಡೋಣ, ವರ್ಲ್ಡ್ ಚಾಂಪಿಯನ್ಸ್ ಲೆಜೆಂಡ್ಸ್ ಬಗ್ಗೆ, ಮತ್ತು ಇನ್ನೊಂದು ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಬ್ವೆ 5th T20 ಮ್ಯಾಚ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದ್ರ ಪ್ರಿವ್ಯೂ ವಿಡಿಯೋ ಆಗಿರುತ್ತೆ. ಫಸ್ಟ್ ನಾವು WLC ಬಗ್ಗೆ ಮಾತಾಡೋಣ. ವರ್ಲ್ಡ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ ಫೈನಲ್ಸ್ ನಾವೇ ಗುರು ವಿನ್ ಆಗಿದ್ದು. ಏನು ಲಕ್ಕು ಗುರು ಈ ಸತಿ ಇಂಡಿಯಾಗೆ, ಲಕ್ಕಲ್ಲ ಪರಿಶ್ರಮ ಅಂತ ಅನ್ಬೋದು. ವರ್ಲ್ಡ್ ಕಪ್ T20 ವಿನ್ ಆದ್ವಿ. ಆಮೇಲೆ ಈಗ WLC ವರ್ಲ್ಡ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸು, ಅದು ಪಾಕಿಸ್ತಾನ ಮೇಲೆ ಫೈನಲ್ಸಲ್ಲಿ ವಿನ್ ಆಗಿದ್ವಿ. ಯಪ್ಪ, ಒಳ್ಳೆ ಟೈಮ್ಸ್ಗಳು ಸ್ಟಾರ್ಟ್ ಆಗ್ತಿದೆ ಇಂಡಿಯಾಗೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಮತ್ತು ಮಿಕ್ಕಿದ್ದು WTC T20 ವರ್ಲ್ಡ್ ಕಪ್ ಅವೆಲ್ಲ ಅದೇ ಥರ ವಿನ್ ಆಗಿಬಿಟ್ರೆ ಇಂಡಿಯಾ ಮಸ್ತ್ ಇರುತ್ತೆ ಮಾತ್ರ. ಇದ್ರ ಬಗ್ಗೆ ಮಾತಾಡೋಣ. WLC ವರ್ಲ್ಡ್ ಚಾಂಪಿಯನ್ಸು, ನಾವು 4th ಟೀಮ್ ಆಗಿ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದು WLCಲಿ. ಆಮೇಲೆ ಅದರಲ್ಲಿ ನಾವು ಸೆಕೆಂಡ್ ಸೆಮಿಫೈನಲ್ ಆಡೋದು ಆಸ್ಟ್ರೇಲಿಯಾ ಮೇಲೆ. ಅವ್ರನ್ನೂ ಸೈಕಾಗಿ ಬೀಟ್ ಮಾಡ್ತೀವಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಇಂಡಿಯಾ, ಅವಾಗ 250 ಹೊಡೆದಿದ್ರು. ಅವಾಗ ಯುವರಾಜ್ ಸಿಂಗು, ರಾಬಿನ್ ಉತ್ತಪ್ಪ, ಇರ್ಫಾನ್ ಪಠಾನ್ ಅವರೆಲ್ಲ ಮಸ್ತ್ 50-50 ಸ್ಕೋರ್ ಮಾಡಿಕೊಂಡು ಸೈಕಾಗಿ ಟಾರ್ಗೆಟ್ ಕೊಟ್ಟಿದ್ರು. ಆಸ್ಟ್ರೇಲಿಯಾದವ್ರಿಗೆ 250, ಅವರು ಬೇಗನೆ ಹೊಡೆಯೋಕ್ಕಾಗಲಿಲ್ಲ. 250 ಎಲ್ಲ ಹೊಡೆಯೋಕ್ಕಾಗಲಿಲ್ಲ. ನಮ್ಮ ಬಾಲಿಂಗ್ ಅಟ್ಯಾಕ್ ಗೊತ್ತು, ಅವಾಗೇ ಸ್ಟ್ರಾಂಗ್ ಇತ್ತು. ಈಗಲೇ ಹೆಂಗೆ ಸ್ಟ್ರಾಂಗ್ ಇದೆ, ಅವಾಗ ಇನ್ನೂ ಸ್ಟ್ರಾಂಗ್ ಇತ್ತು ಇಂಡಿಯನ್ ಬಾಲಿಂಗ್ ಅಟ್ಯಾಕು. ಸೊ 268ಗೆ ಆಲ್ಔಟ್ ಆಗಿದ್ರು ಆರಾಮಾಗೆ. ಫೈನಲ್ಸ್ಗೆ ನಾವು ಸೆಲೆಕ್ಟ್ ಆಗಿದ್ದು WLCಲಿ. ಆಮೇಲೆ WLCಲಿ ಪಾಕಿಸ್ತಾನ ಫಸ್ಟೇ ವೆಸ್ಟ್ ಇಂಡೀಸ್ನ ಸೋಲಿಸ್ಬಿಟ್ಟು ಕ್ವಾಲಿಫೈ ಆಗಿದ್ರು ಫೈನಲ್ಸ್ಗೆ. ಅದೇ ಥರ ಈಗ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚ್ ನಿನ್ನೆ ಆಗಿದ್ದು. ನಿನ್ನೆ ನೈಟು ಸೈಕಾಗಿತ್ತು ಮ್ಯಾಚ್ ಮಾತ್ರ. ಫಸ್ಟು ಪಾಕಿಸ್ತಾನ ಬ್ಯಾಟಿಂಗ್ ಆಡ್ತಾರೆ. ಬ್ಯಾಟಿಂಗ್ ಆಗ್ಬಿಟ್ಟು 156 ಟಾರ್ಗೆಟು ಹೊಡೆಯೋದವರು, ನಮಗೆ 157 ಟಾರ್ಗೆಟು. ಈಸಿಯಾಗಿ ಟಾರ್ಗೆಟ್ನ ಚೇಸ್ ಡೌನ್ ಮಾಡ್ತಾರೆ. ನಿಮಗೆ 5 ವಿಕೆಟ್ಸ್ ವಿನ್ನಲ್ಲಿ ಇಂಡಿಯಾ ಈ ಟಾರ್ಗೆಟ್ನ ಚೇಸ್ ಡೌನ್ ಮಾಡೋಕ್ಕೆ. ಮೂಲ ಕಾರಣ ರಾಬಿನ್ ಉತ್ತಪ್ಪ ಅಂತೀನಿ, ಅಂಬಾತಿ ರಾಯ್ಡು ಮರ್ತಾ ಹೋಗ್ಬಿಟ್ಟಿದ್ದೀನಿ. ಅಂಬಾತಿ ರಾಯ್ಡು ಅವರೊಂದು 30 balls 50 runs ಹೊಡೆದ್ರು. ಅವರೊಂದು ಆಮೇಲೆ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಷನ್ನು. ಮತ್ತು ಇವ್ರು ಕೊನೆಯವರೆಗೂ ನಿಂತಿದ್ರು, ಒಂದು ಸೈಡು ನಿಧಾನಕ್ಕೆ ಆಡ್ತಾಯಿದ್ರು ಯುವರಾಜ್ ಸಿಂಗ್, ಯಾಕಂದರೆ ಅವರೇ ಕ್ಯಾಪ್ಟನ್ನು. ಅವ್ರ ಮೇಲೆ ತುಂಬ ಪ್ರೆಷರ್ ಇದ್ದೇ ಇರುತ್ತೆ ವಿನ್ ಮಾಡಿಸ್ಬೇಕು ಅಂತ. ಅದೇ ಥರನೇ ತಕ್ಕನಾಗಿ ಆಡಿದ್ರು. ಮತ್ತು ಇನ್ನೊಬ್ರು ಅವರಿಗೆ ಸಪೋರ್ಟ್ ಮಾಡಿದ್ದಂದರೆ ಇರ್ಫಾನ್ ಪಠಾನು ಮಸ್ತಾಗಿ ಹೊಡೆದ್ರು ಅವರು ಸೈಕೋ. ಹಂಗ ಮಾಡಿ ಪಾಕಿಸ್ತಾನ ಫೈನಲ್ಸಲ್ಲಿ ಹೊಡೆದಾಕ್ಬಿಟ್ಟು WLC ಚಾಂಪಿಯನ್ಸ್ ಆಗಿದ್ದೀವಿ. ತುಂಬ ಖುಷಿ ಈ ಸತಿ ಇಂಡಿಯಾಗೆ 2 ಕಪ್ಪು ನೋಡಿ, ತುಂಬ ಖುಷಿ ಆಗ್ತಿದೆ ಇಂಡಿಯಾ ಫ್ಯಾನ್ಸ್ಗಳಿಗೆಲ್ಲ. ಇಷ್ಟು WLC ಬಗ್ಗೆ ಆಗಿತ್ತು. ಆಮೇಲೆ ಮತ್ತೊಂದು ವಿಷಯ, ಈಗ T20 5th T20 ಇಂಡಿಯಾ ವರ್ಸಸ್ ಜಿಂಬಾಬ್ವೆ, ಅದ್ರ ಪ್ರಿವ್ಯೂ ವಿಡಿಯೋ ಆಗಿರುತ್ತೆ. ಇವತ್ತು ಚೇಂಜಸ್ ನೋಡ್ಬೋದು ಪ್ಲೇಯಿಂಗ್ ಲೆವೆನಲ್ಲಿ, ಯಾಕಂದರೆ ಆಲ್ರೆಡಿ ಸೀರೀಸು ಸೀಲ್ ಆಗಿದೆ 3-1. ಸೊ ಇವತ್ತು ಚೇಂಜಸ್ ನೋಡ್ಬೋದು ಪ್ಲೇಯಿಂಗ್ ಲೆವೆನಲ್ಲಿ. ನೋಡೋಣ ಏನೇನು ಚೇಂಜಸ್ ಮಾಡ್ತಾರೆ ಟೀಮ್ ಇಂಡಿಯಾ ಅಂತ. ನನಗೂ ಗೊತ್ತಿರಲ್ಲ, ಇವತ್ತು ತುಂಬ ಚೇಂಜಸ್ ಆಗ್ಬೋದು ಪ್ಲೇಯಿಂಗ್ ಲೆವೆನಲ್ಲಿ. ನೋಡೋಣ ಏನಾಗಿರುತ್ತೆ ಅಂತ. ಸೇಮ್ ವೆನ್ಯೂಲ್ ಆಡ್ತಾ ಇದ್ದಾರೆ, ಸೇಮ್ ಗ್ರೌಂಡ್. ಇವತ್ತು ಸೇಮ್ ಪಿಚ್ಚಲ್ಲಿ ಆಡ್ಬೋದು, ಗೊತ್ತಿಲ್ಲ ನನಗೆ. ಸೇಮ್ ಪಿಚ್ ಆಡ್ತಾರೆ, ಯಾಕಂದರೆ ಒಂದೇ ದಿನದಲ್ಲಿ ನಿಮಗೆ ಪಿಚ್ಚನ್ನು ರೆಡಿ ಮಾಡಿ ತಯಾರಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವತ್ತು ನಿನ್ನೆ ಆಡಿದ ಅದೇ ಪಿಚ್ಚಲ್ಲೇ ಆಡ್ತಾರೆ. ನೋಡೋಣ ಇವತ್ತು ಇಂಡಿಯಾ ಯಾವ ಸ್ಟ್ರಾಟಜಿ, ಯಾವ ಪ್ಲೇಯಿಂಗ್ ಲೆವೆನು, ಯಾವ ಟೀಮ್ನ ತೊಗೊಂಡು ಆಡ್ತಾರೆ ಅಂತ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಒಂದು ಸಣ್ಣ ಪುಟ್ಟ ವೈಯಕ್ತಿಕ ದುಡ್ಡು ಹಾಕ್ಬಿಟ್ಟು ಸಣ್ಣ ಪುಟ್ಟ ಸೆಟಪ್ಗಳು ಮಾಡ್ಕೊಂಡಿದ್ದೀನಿ ಈ ಥರ ಕ್ರಿಕೆಟ್ ರಿಲೇಟೆಡ್ ಕಂಟೆಂಟ್ ವೀಡಿಯೋಸ್ ಮಾಡೋಕ್ಕೆ. ಸೊ ನಿಮ್ಮ ಸಪೋರ್ಟು ಇದೇ ಥರ ಇರಲಿ ಅಂತ ಕೇಳ್ತಾ, ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತು ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.